ನೀವು ನೋಡ್ತೀರಾ ಪ್ರಜಾಶ್ರೀ ನ್ಯೂಸ್. ನಾನು ಸೈಬಂಗ್ಲೂ ಡಾಂಗೆ. ಎಲ್ಲ ಮಿತ್ರರಿಗೆ ಇವತ್ತು ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ನನ್ನ ಜೊತೆಯಲ್ಲಿರ್ತಕ್ಕಂಥ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ನನ್ನ ಜೊತೆ ಇರ್ತಕ್ಕಂಥ ಎಲ್ಲ ಹಿರಿಯ ನಾಯಕರಿಗೆ, ಎಲ್ಲ ಪದಾಧಿಕಾರಿಗಳಿಗೆ, ವಿಶೇಷವಾಗಿ ನಮ್ಮ ಬ್ಲಾಕ್ ಅಧ್ಯಕ್ಷರು ಕಡಿಮನಿಯವರು, ನಮ್ಮ ಗಣ್ಯಾರ್ ಪಾಟೀಲ್ ಅವರು, ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಮುಷ್ಟಿಫ್ರವರು, ನಮ್ಮ ಸಂಬಣ್ಣಿಯವರು, ಗಡಗ್ಲ ಅವರು, ನಮ್ಮ ಕರ್ಪೂರ್ ಮಠರವರು, ಕೃಷ್ಣ ಅವರು, ರಾಠೋರವರು, ಸಾಹೇಬೌಡವರು, ಈಗೆಲ್ಲ ಅನೇಕ ಜನ ಇವತ್ತು ಬ್ಲಾಕಿನ ಅಧ್ಯಕ್ಷರು ಹೇಳಿ ಇವರೆಲ್ಲ ಇವತ್ತು ಈ ಗೋಷ್ಠಿಯಲ್ಲಿ ನನ್ನ ಜೊತೆಗಿದ್ದಾರೆ. ಇವತ್ತೇ ಯಾಕೆ ಕರಿಬೇಕಾಯ್ತು ಅಂತಕ್ಕಂಥ ಕುತೂಹಲ ನಿಮಗೂ ಕೂಡ ಇದೆ. ಇಲ್ಲಿ ನಾನು ಯಾವುದೇ ಗೊಂದಲದ ವಿಚಾರವನ್ನ ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ. ಒಂದು, ಈ ಚುನಾವಣೆಯಲ್ಲಿ ನನ್ನ ಪರವಾಗಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಶಾಸಕರು, ಮಂತ್ರಿಗಳು ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ 2012ರಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ 23ರಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ನಮ್ಮ ಪಕ್ಷದ ಅಭ್ಯರ್ಥಿಗಳು ಇವರೆಲ್ಲ ಕೂಡ ವ್ಯಾಪಕವಾಗಿರ್ತಕ್ಕಂಥ ಚುನಾವಣೆ ಪ್ರಚಾರವನ್ನ ನನ್ನ ಪರವಾಗಿ ಮಾಡಿದ್ದಾರೆ. ಅತ್ಯಂತ ಪ್ರಾಮಾಣಿಕವಾಗಿ ಪ್ರಚಾರ ಮಾಡಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೆ. ಅಂತ ಸುಡು ಬಿಸಿಲಿನಲ್ಲಿ ಕೂಡ ನಾವು ಕೊಟ್ಟಿರ್ತಕ್ಕಂಥ, ಪಕ್ಷ ಕೊಟ್ಟಿರ್ತಕ್ಕಂಥ ಕೆಲಸ ಎಲ್ಲರೂ ಕೂಡ ಮಾಡಿದ್ದಾರೆ. ವಿಶೇಷವಾಗಿ ಎಲ್ಲ ಸಮುದಾಯದವರು ಕೂಡ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ತುಂಬ ಹೃದಯದ ಅಭಿನಂದನೆ ಸಲ್ಲಿಸಬೇಕಾದ್ದು ನನ್ನ ಕರ್ತವ್ಯ. ನನಗೂ ಕೂಡ ಒಂದು 2 ದಿನದಲ್ಲಿ ನಮ್ಮ ಎದುರಾಳಿಗಳಿರ್ತಕ್ಕಂಥ ಜಿಲ್ಲೆಯವರು ಕೂಡ ಗೆದ್ದಿದ್ದಾರೆ. ನಿಮ್ಮ ಮುಖಾಂತರ ನಾನು ಕೂಡ ಈಗ ಅವರಿಗೆ ಅಭಿನಂದಿಸ್ತೀನಿ. ಯಾಕಂದ್ರೆ ಸ್ವತಂತ್ರ ಅಭ್ಯರ್ಥಿ, ಗೆದ್ದಂಥ ಅಭ್ಯರ್ಥಿ ಅನ್ನ ಬೆಂಬಲಿಸ್ತಕ್ಕಂಥದ್ದು, ಗೌರವಿಸ್ತಕ್ಕಂಥದ್ದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ದೊಡ್ಡ ಗುಣ. ನಾನು ಕೂಡ ಅವರನ್ನು ಅಭಿನಂದಿಸ್ತೇನೆ ನಿಮ್ಮ ಮಾಧ್ಯಮ ಮುಖಾಂತರ. ಬರ್ತಕ್ಕಂಥ ದಿನಮಾನದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ನಾವು ಏನೇನು ವಾಗ್ದಾನವನ್ನು ಮಾಡಿದ್ದೇವೆ ಅಂತ ಎಲ್ಲ ಅಭಿವೃದ್ಧಿ ಪರ ವಿಷಯಗಳನ್ನು ಅವ್ರು ಕೈಗೆತ್ತಿಕೊಂಡು ಕೆಲಸ ಮಾಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡಿ, ಮತ್ತು ಅವ್ರ ಜೊತೆಗೆ ಅಂಥ ಕೆಲಸದಲ್ಲಿ ಅವತ್ತು ಕೂಡ ನಾನು ಸಹಕಾರ ಮಾಡ್ತೀನಿ ಅಂತಕ್ಕಂಥದ್ದು ಕೂಡ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಏನು ನಾವು 6 ಲಕ್ಷ ಮತ ಬಂದರೂ ಕೂಡ ಇನ್ನೂ ಹೆಚ್ಚಿನ ಮತ ನಿರೀಕ್ಷೆ ಮಾಡಿದ್ವಿ. ಅದು ಒಂದು ಕಡೆ ನಾವು ಏನು ಗ್ಯಾರಂಟಿಯ ಮತಗಳು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ನಿರೀಕ್ಷೆ ಮಾಡಿದ್ವಿ, ಆ ಪ್ರಮಾಣದಲ್ಲಿ ಬರಲಿಲ್ಲ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅದರಂತೆ ಇನ್ನೂ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಮತಗಳನ್ನು ಕೂಡ ನಿರೀಕ್ಷೆ ಮಾಡಿದ್ವಿ. ಆ ಮತಗಳು ಕೂಡ ಹಿಂದುತ್ವದ ಅಲೆ, ಮೋದಿಯವರ ಅಲೆ ಸ್ಪಷ್ಟವಾಗಿ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಜಿಲ್ಲೆ, ನಾನು ಬೇರೆ ಕಡೆ ಎಲ್ಲಿ ಕೂಡ ಹೇಳಲಿಲ್ಲ. ಅದಾಗಿ ಕೂಡ ಒಂದು 6 ಲಕ್ಷ ಮತ ನನಗೆ ಕೊಡಿಸಲಿಕ್ಕೆ ನನ್ನ ಎಲ್ಲ ಕಾರ್ಯಕರ್ತರು, ಎಲ್ಲ ಸಮುದಾಯದ ಮುಖಂಡರು, ಲೀಡರು ಇವತ್ತೇನು ನನ್ನ ಬೆನ್ನಿಗೆ ನಿಂತಿದ್ದಾರೆ, ನನಗೆ ಆಶೀರ್ವಾದ ಮಾಡಿದ್ರು, ಅವ್ರಿಗೆಲ್ಲರೂ ಕೂಡ ನಿಮ್ಮ ಮುಖಾಂತರ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಮಾತ್ರ ಈ ಗೋಷ್ಠಿಯನ್ನು ಕರೆದಿದ್ದೇನೆ. ಇದನ್ನು ಬಿಟ್ಟರೆ ಬೇರೆ ಯಾವುದೇ ವಿಚಾರವನ್ನು ಕೂಡ ನಾನು ಹೇಳಲಿಕ್ಕೆ
ಬಯಸಂಗಿಲ್ಲ ಅಂತ ತಾವೇನಾದ್ರೂ ಕೇಳಿದ್ರೆ ಕೇಳ್ಬೋದು. ಈಗ ಮುಂಬೈ ಮೇಲೆ ಹಾ. ಬಿಜಾಪುರ ಸಿಟಿಯಲ್ಲಿ ಇಲ್ಲಿ ನಾನು ಹೇಳಬಾರ್ದು, ಆದರೂ ಕೂಡ ಇಲ್ಲಿ ಮೈನಾರಿಟಿ ಸಂಖ್ಯೆ ಜಾಸ್ತಿ ಇದೆ. ಯಾವತ್ತೂ ಕೂಡ ಅವರು ಕಾಂಗ್ರೆಸ್ಸನ್ನ ಸಂಪೂರ್ಣವಾಗಿ ಬೆಂಬಲಿಸೋದು ಬಂದಿದ್ದಾರೆ. ಕಳೆದ 2-3 ಚುನಾವಣೆಯಲ್ಲೂ ಕೂಡ ನೀವು ನೋಡ್ಬೋದು, ಕಾಂಗ್ರೆಸ್ ಸೋತಾಗ ಕೂಡ ಒಂದು 5,000 3,000 ಲೀಡ್ ಬಂದಿದೆ. ಅದು ಇವತ್ತು ಒಂದು 9,000 9,500 ಲೀಡ್ ಬಂದಿದೆ. ಅದಕ್ಕೆ ಬಿಜಾಪುರ ಜಿಲ್ಲೆಯ ಎಲ್ಲ ಮತದಾರರಿಗೆ, ಎಲ್ಲ ನಾಯಕರು, ಇವರೆಲ್ಲರೂ ಕೂಡ ನಾನು ಅಭಿನಂದಿಸ್ತೇನೆ. ಉಳಿದ MLA ಸಚಿವರಲ್ಲಿ ಯಾಕೆ ಬಂದಿಲ್ಲ, ನಾ ಯಾರ ಬಗ್ಗೆನೂ ಅಪಾದನೆ ಮಾಡಲಿಕ್ಕೆ ಹೋಗೋದಿಲ್ಲ. ಮತ್ತು ಎಲ್ಲರೂ ಕೂಡ ನನ್ನ ಚುನಾವಣೆ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಈ ಪ್ರಶ್ನೆಯನ್ನು ನೀವು ಅವ್ರಿಗೆ ಕೇಳ್ಬೋದು, ಯಾಕೆ ಬಂದಿದೆ. ಚುನಾವಣೆ ಮತದಾನಕ್ಕೆ 3-4 ದಿನ ಇದ್ದಾಗ ಶಾಸಕರು ಸಚಿವರು ಕಾಂಗ್ರೆಸ್ ಪರ ಆಗಿಲ್ಲ ಹೆಂಗೆ ಸಚಿವರು ಮತ್ತೆ ಶಾಸಕರು ಮತದಾನಕ್ಕೆ ಒಂದು 4 ದಿನ ಇದ್ದಾಗ ಸೈಲೆಂಟ್ ಆದ್ರು ಅಂತ ಹೇಳಿ ಇಲ್ಲ, ನನಗೆ ಆ ಮಾಹಿತಿ ಇಲ್ಲ. ನಾನು ಎಲ್ಲರೂ ಮಾಡಿದ್ದಾರೆ ಅಂತ ಹೇಳಿ ಬಯಸ್ಕೊಂಡಿದ್ದೆ. ಮಾಹಿತಿ ಸಿಕ್ಕಿರ್ಬೇಕಲ್ಲ, ಎಲ್ಲಿ ಶಾಸಕರು ಇದ್ದಾರೆ, ಎಲ್ಲಿ ನಿಮ್ದು 6 ಶಾಸಕರು ನಿಮ್ಮಲ್ಲಿದ್ದಾರೆ, 2 ಮಂತ್ರಿಗಳದಾರೆ, ಅಲ್ಲಿನೂ ಬಿಜೆಪಿಗೆ ಮುನ್ನಡೆ ಸಿಕ್ಕಕ್ಕೆ ನಿಮ್ಗೆ ಹಿನ್ನಡೆ ಆಗ್ತದಂತೆ. ಏನಾಗ್ಬೋದು ಅಂದ್ರೆ ಸರಿಯಾಗಿ ಕೆಲಸ ಮಾಡಿಲ್ಲ ಅನ್ನೋದು ಆಗ್ಬೋದು, ಅಥವಾ ನಿಮ್ ಬಗ್ಗೆ ಯಾರು ಗೌರವ ಇಲ್ಲ ಅನ್ನೋ ಏನಾರು ಆಗಿರಬಹುದು. ಇಲ್ಲ, ಇದು ಎಲ್ಲ ಸಂದರ್ಭದಾಗ ನಡೆದಿದೆ. ನನ್ನ ಬಗ್ಗೆ ಎಲ್ಲರಿಗೂ ಗೌರವ ಇದೆ. ಎಲ್ಲರೂ ಒಕ್ಕಟ್ಟಿನಿಂದ ನನ್ನ ಹೆಸರು ಯುನಾನಿಮಸ್ ಆಗಿ ಹೈಕಮಾಂಡ್ ಸಜೆಸ್ಟ್ ಮಾಡಿ ನನ್ನ ಟಿಕೆಟ್ ಎಲ್ಲರೂ ಕೂಡ ಕೊಡಿಸಿದ್ದಾರೆ. ಮತ್ತು ಎಲ್ಲರೂ ಕೂಡ ಅದೇ ನಿರೀಕ್ಷೆ ಇದ್ದು ಬರಬೇಕಾಗಿತ್ತು, ಬಂದಿಲ್ಲ ಅಷ್ಟೇ, ಅಷ್ಟು ಮಾತ್ರ ಹೇಳ್ಬೋದು. ಗ್ಯಾರಂಟಿ ಯೋಜನೆ ನಂಬ್ಕೊಂಡು ಕೆಟ್ಟಿಲ್ಲ. ನಾವೆಲ್ಲ ನಮ್ಮ ಏನು ಇಲೆಕ್ಷನ್ ಪ್ರಚಾರ ಯಾವ ರೀತಿಯಲ್ಲಿ ಮಾಡಬೇಕು ಅದೇ ರೀತಿಯಲ್ಲಿ ಪ್ರಚಾರ ಮಾಡಿದ್ವಿ. ನಾವು ಪ್ರಚಾರ ಮಾಡ್ಬೇಕಾದ್ರೆ ಎಲ್ಲಿಯೂ ಕೂಡ ನಾವು ಸೋತಿಲ್ಲ. ಇಲೆಕ್ಷನ್ ಸೋತಿರ್ಬೋದು, ಅದ್ರ ಕಾರ್ಯತಂತ್ರ ಏನಿತ್ತು ನಾವು ಭಾಳ ಸ್ಟ್ರಾಂಗ್ ಆಗಿ ಮಾಡಿದ್ವಿ. ಎಲ್ಲ ಒಂದು ಕಡೆ ಅದು ಫೇಲ್ ಆಯಿತು, ಅದು ನಮ್ಮ ಕೈ ಕೊಡ್ತು ಅನ್ನೋದು ಮಾತ್ರ ಹೇಳ್ತೀವಿ. ಚುನಾವಣೆ ಹೌದು ಹೌದೌದು ಭಾಳ ಅಂತರದಿಂದ ಲಾಸ್ಟ್ ಸಲ 2,80,000 ಆಗಿತ್ತು ಹಿಂದಿನ ಚುನಾವಣೆ. ಆಮೇಲೆ ಈಗ 6 ಲಕ್ಷ ಚುನಾವಣೆ ಇಲ್ಲಿವರೆಗೆ ಕಾಂಗ್ರೆಸ್ ಪಕ್ಷ ತೊಗೊಂಡಿಲ್ಲ. ಇಲ್ಲಿ 6 ಲಕ್ಷದವರೆಗೆ ಪಾರ್ಲಿಮೆಂಟ್ನಲ್ಲಿ ಮತ ಬಿದ್ದಿರಲಿಲ್ಲ. ಆದ್ರೆ ಇನ್ನೇನು ಎಲ್ಲೋ ಒಂದು ಕಡೆ ತಪ್ಪಾಗಿದೆ ಅಂತ ಹೇಳಿ ನಾನು ಒಪ್ಕೋತೇನೆ. ಅದನ್ನ ಮುಂದೊಂದು ದಿವಸ ನಮ್ಮ ಪಕ್ಷದ ವೇದಿಕೆ ಮೇಲೆ ಆತ್ಮವಿಮರ್ಶೆಯನ್ನು ಕೂಡ ನಾವು ಮಾಡ್ಕೋತೀವಿ, ಯಾಕೆ ಸೋತು ಅನ್ನೋದ್ರ ಬಗ್ಗೆ. ಇಲ್ಲ, ಆ ಪದ ನಾನು ಎಲ್ಲಿ ಯೂಸ್ ಮಾಡಲಿಕ್ಕೆ ಬಯಸಂಗಿಲ್ಲ. ಇಲ್ಲ, ನನಗೆ ಈ ಸುರ್ಜೇವಾಲ ಸಾಹೇಬರು ಈಗ ಒಂದು ಅರ್ಧ ಗಂಟೆ ಹಿಂದೆ ಫೋನ್ ಮಾಡಿದ್ರು, ವಿಚಾರಿಸಿದ್ರು, ಏನೇನ ಕೇಳಿದ್ರು, ಮಾಹಿತಿ ನೀವು ಒಂದು ರಿಪೋರ್ಟ್ ಕಳಿಸ್ರಿ ನನಗೆ ತಿಳಿದಾಗ ಕಳಿಸ್ರಿ. ಮಾತಾಡಬೇಕಾದ್ರೆ ನಿಮ್ಮ ಸಮುದಾಯದವರ ಓಟ್ಗಳು ಅತಿ ಹೆಚ್ಚೈತಿ. ಸಾಮಾನ್ಯವಾಗಿ ಯಾವ ಸಮುದಾಯದ ಹೇಳಿದ್ರೆ ಅವ್ರು ನಿಂತರು ಕ್ಯಾಂಡಿಡೇಟ್ ಸಿಗುವಂತ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಚುನಾವಣೆ. ಅಲ್ಲೂ ನಿಮ್ಗೆ ಹಿನ್ನಡೆ ಆಗಿತ್ತು ಎಲ್ಲಿ ರೈಟ್ ಮತಗಳು ನಿಮ್ ಕಡೆ ಇಲ್ಲ ಇಲ್ಲ ಇಲ್ಲ, ಖಂಡಿತ 6 ಲಕ್ಷ ಹೆಂಗ್ ಮತ ಬರ್ತಾವ, ಎಲ್ಲಿಂದ ಬರ್ತಾವ? ಸುಮಾರು 1.5 ಲಕ್ಷ ಓಟ್ ಐತಿ. ಅಲ್ಲ, ಹೆಂಗ್ 6 ಲಕ್ಷ ಬರ್ಲಿಕ್ಕೆ ಏನ್ ಹೆಂಗ್ ಬರ್ತಾವ ಮತ? ನಾನು ಹೆಂಗ್ ಹೇಳಕ್ ಬರ್ತೈತಿ ಯಾವ ಮತ? ಚುನಾವಣೆಯಲ್ಲಿ ಹೇಳೋದು ಕಷ್ಟ ಅಲ್ಲ, ನಮ್ಗೆ ಗೊತ್ತಿದ್ರು ಹೇಳ್ಬಾರ್ದು. ನೋಡ್ರಿ, ಅವಾಗ ತ್ರಿಕೋನ ಸ್ಪರ್ಧೆ ಇತ್ತು, ತಾವು ಗಮನಿಸ್ಬೇಕು. ಈಗ ನೇರ ಚುನಾವಣೆ ನಡೀತಾ ಇದ್ದಾವೆ. ತ್ರಿಕೋನ ಚುನಾವಣೆ ಈಗೂನು ಇತ್ತು ಅಂದ್ರೆ ಕಾಂಗ್ರೆಸ್ 1.5 ಲಕ್ಷದಿಂದ ಆರಾಮ್ಸೆ ಗೆದ್ದಿತ್ತು.